ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ. ಇವತ್ತು ನಾವು ಕ್ಲಾಸ್ 11ನ 4th ಚಾಪ್ಟರ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಪಾರ್ಟ್ 2ನಲ್ಲಿ ಪರ್ಚೇಸಸ್ ಬುಕ್ ಆ್ಯಂಡ್ ಪರ್ಚೇಸಸ್ ರಿಟರ್ನ್ ಬುಕ್ ಬಗ್ಗೆ ಮಾತಾಡೋಣ ಬನ್ನಿ. ಫಸ್ಟು ಪರ್ಚೇಸಸ್ ಬುಕ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಈಗ ನಾವು ಯಾರಿಂದನಾದರೂ ನಮ್ಮ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಿದ್ರೆ ಅದಕ್ಕೆ ನಾವು ಐದರ್ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಬೇಕು ಅಥವಾ ಚೆಕ್ ಕೊಟ್ಟು ಪರ್ಚೇಸ್ ಮಾಡಬೇಕು, ಇಲ್ಲ ಸಾಲ ಹೇಳಿ ಪರ್ಚೇಸ್ ಮಾಡಬೇಕು. ಈಗ ಈ ಪರ್ಚೇಸ್ ಬುಕ್ಕಲ್ಲಿ ನಾವು ಈ ಸಾಲ ಹೇಳಿ ಪರ್ಚೇಸ್ ಮಾಡುವಂತಹ ರಾ ಮೆಟೀರಿಯಲ್ಸ್ ಬಗ್ಗೆ ಮಾತ್ರ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಯಾಕೆ ಮ್ಯಾಮ್ ಕ್ಯಾಶ್ ಟ್ರಾನ್ಸಾಕ್ಷನ್ನು, ಚೆಕ್ ಟ್ರಾನ್ಸಾಕ್ಷನ್ನು ಇದೆಲ್ಲ ಪರ್ಚೇಸಸ್ ಅಲ್ವಾ ಅಂತ ನೀವು ಕೇಳ್ಬೋದು. ಹೌದು, ಇದು ಪರ್ಚೇಸಸ್ಸೇ, ಆದರೆ ಇದು ನಾವು ದುಡ್ಡು ಕೊಟ್ಟು ಮುಗಿಸಿರುವಂತಹ ಟ್ರಾನ್ಸಾಕ್ಷನ್. ಹಾಗಾಗಿ ಇದು ಯಾವ ಬುಕ್ಕಲ್ಲಿ ಬರುತ್ತೆ? ಕ್ಯಾಶ್ ಬುಕ್ಕಲ್ಲಿ ಬರುತ್ತೆ. ನಾವು ಐದರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದರೆ, ಅಂದರೆ ಚೆಕ್ ಕೊಟ್ಟು ನಾವು ಟ್ರಾನ್ಸಾಕ್ಷನನ್ನು ಮುಗಿಸಿದ್ರೆ ಇದು ಬ್ಯಾಂಕ್ ಬುಕ್ಕಲ್ಲಿ ಬರುತ್ತೆ. ಯಾವ ಟ್ರಾನ್ಸಾಕ್ಷನ್ಸು ಸಾಲ ಹೇಳಿ ನಾವು ಮಾಡಿರ್ತೀವೋ ಅದು ಮಾತ್ರ ಪರ್ಚೇಸಸ್ ಬುಕ್ಕಲ್ಲಿ ಬರುತ್ತೆ. ನೋಡೋಣ ಇಲ್ಲಿ. ಓನ್ಲಿ ಕ್ರೆಡಿಟ್ ಪರ್ಚೇಸಸ್ ಆರ್ ರೆಕಾರ್ಡೆಡ್ ಇನ್ ದಿಸ್ ಬುಕ್. ಯಾವುದನ್ನು ನಾವು ಸಾಲ ಹೇಳಿ ಪರ್ಚೇಸ್ ಮಾಡಿರ್ತೀವಿ ಅದನ್ನು ಮಾತ್ರ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಕ್ಯಾಶ್ ಪರ್ಚೇಸಸ್ ಆರ್ ರೆಕಾರ್ಡೆಡ್ ಇನ್ ಕ್ಯಾಶ್ ಬುಕ್. ಆಗಲೇ ಹೇಳಿದ ಹಾಗೆ ಕ್ಯಾಶ್ ಕೊಟ್ಟು ನಾವು ಪರ್ಚೇಸ್ ಮಾಡಿದರೆ ಅದನ್ನು ನಾವು ಕ್ಯಾಶ್ ಬುಕ್ಕಲ್ಲಿ ಬರೀತೀವಿ, ಈ ಬುಕ್ಕಲ್ಲಿ ಅಲ್ಲ. ಅದರ್ ಪರ್ಚೇಸಸ್, ಎಕ್ಸಾಂಪಲ್ ಆಫೀಸ್ ಎಕ್ವಿಪ್ಮೆಂಟ್, ಫರ್ನಿಚರ್, ಬಿಲ್ಡಿಂಗ್ ಆರ್ ರೆಕಾರ್ಡೆಡ್ ಇನ್ ಜರ್ನಲ್ ಪ್ರಾಪರ್ ಇಫ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ಆರ್ ಇನ್ ಕ್ಯಾಶ್ ಬುಕ್ ಇಫ್ ಪರ್ಚೇಸ್ ಥ್ರೂ ಕ್ಯಾಶ್. ಏನಪ್ಪ ಹೀಗಂದರೆ, ನಾವು ಎರಡು ಥರ ಪರ್ಚೇಸಸ್ ಮಾಡ್ತೀವಿ. ಒಂದು ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತೀವಿ ನಮ್ಮ ಮ್ಯಾನುಫ್ಯಾಕ್ಚರಿಗೆ ಅಥವಾ ನಾವು ರೀಸೇಲ್ ಮಾಡೋದಕ್ಕೆ, ಹೌದಾ? ಅದೇನೇ ನಾವು ನಮ್ಮ ಆಫೀಸಿಗೆ ಬೇಕಾಗಿರುವಂತಹ ಅಥವಾ ಫ್ಯಾಕ್ಟ್ರಿಗೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ನ, ಫರ್ನಿಚರ್ನ, ಬಿಲ್ಡಿಂಗ್ನ ನಾವು ಪರ್ಚೇಸ್ ಮಾಡ್ತೀವಿ. ಅದು ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಐದರ್ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದರೆ ನಾವು ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀವಿ. ಸಾಲ ಹೇಳಿ ನಾವೇನಾದರೂ ಪರ್ಚೇಸ್ ಮಾಡಿದರೆ ಅದನ್ನು ಜರ್ನಲ್ ಪ್ರಾಪರಲ್ಲಿ ರೆಕಾರ್ಡ್ ಮಾಡ್ತೀವಿ. ಯಾಕೆ ಮ್ಯಾಮ್, ಯಾಕೆ? ಇದು ಸಹ ಸಾಲ ಹೇಳಿ ಮಾಡಿರೋದಲ್ವಾ, ಇದನ್ನು ಅಟ್ಲೀಸ್ಟ್ ನಾವು ಪರ್ಚೇಸಸ್ ಬುಕ್ನಲ್ಲಿ ಹಾಕ್ಬಹುದಲ್ವಾ ಅಂತ ನೀವು ಹೇಳ್ಬೋದು. ಆದರೆ ಈ ಪರ್ಚೇಸ್ ಬುಕ್ ಏನಿದೆ ಇದು ಬರೀ ನಾವು ಏನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಥವಾ ರೀಸೇಲ್ ಮಾಡೋದಕ್ಕೆ ಪರ್ಚೇಸ್ ಮಾಡ್ತೀವಿ ಅದನ್ನು ಮಾತ್ರ ನಾವು ಇಲ್ಲಿ ಬರಿತೀವಿ. ಸೋರ್ಸ್ ಡಾಕ್ಯುಮೆಂಟ್ಸ್ ಆರ್ ಇನ್ವಾಯ್ಸ್ ಆರ್ ಬಿಲ್ಸ್ ರಿಸೀವ್ಡ್. ಟ್ರಾನ್ಸಾಕ್ಷನ್ ನಡೆದಿದೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ? ಅದು ಇನ್ವಾಯ್ಸ್ ಅಥವಾ ಬಿಲ್ಸ್ ರಿಸೀವ್ಡ್. ಇದನ್ನು ನಾವು ಡಾಕ್ಯುಮೆಂಟ್ ಮಾಡ್ತೀವಿ, ಅಂದರೆ ಇದನ್ನು ನಾವು ಫೈಲ್ ಮಾಡ್ತೀವಿ, ಸುರಕ್ಷಿತವಾಗಿ ಇಟ್ಕೋತೀವಿ. ಇದರ ನಂಬರ್ ಏನಿರುತ್ತೆ ಅದನ್ನು ನಾವು ಈ ಲೆಡ್ಜರ್ ಅಥವಾ ಪರ್ಚೇಸಸ್ ಬುಕ್ಕಲ್ಲಿ ಬರಿತಾ ಹೋಗ್ತೀವಿ. ಸೊ ದ್ಯಾಟ್ ನಮ್ಗೆ ಯಾವತ್ತಾದರೂ ಏನಾದರೂ ಡೌಟ್ ಬಂದರೆ ಈ ನಂಬರನ್ನು ಇಟ್ಕೊಂಡು ಇದರಿಂದ ಈ ಬಿಲ್ಲನ್ನು ತೆಗೆದು ಏನು ಪರ್ಚೇಸ್ ಆಯಿತು, ಹೇಗಾಯಿತು, ಎಷ್ಟಾಯಿತು ಅಂತ ನೋಡ್ತೀವಿ. ಟ್ರೇಡ್ ಡಿಸ್ಕೌಂಟ್ ನೀಡ್ ನಾಟ್ ಬಿ ರೆಕಾರ್ಡೆಡ್. ಈಗ ಅಕಸ್ಮಾತ್ 100 ರೂಪಾಯಿ ನಾವೇನೋ ಪರ್ಚೇಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅವನು ನಮಗೆ 10 ರೂಪಾಯಿ ಡಿಸ್ಕೌಂಟ್ ಕೊಟ್ಟ, ನಾವು 90 ರೂಪೀಸ್ ಮಾತ್ರ ಅವನಿಗೆ ಈಗ ಕೊಡೋದು ಬಾಕಿ ಇದೆ. ಈ 90 ರೂಪೀಸ್ ಮಾತ್ರ ನಾವು ಬರಿತೀವಿ. ಆ್ಯಕ್ಚುಯಲ್ ರೂಪೀಸ್ 100 ಇತ್ತು, ಅದಕ್ಕೆ 10 ರೂಪೀಸ್ ಡಿಸ್ಕೌಂಟ್ ಕೊಟ್ಟ ಅಂತ ನಾವು ಎಲ್ಲೂ ಹೇಳೋದೇ ಇಲ್ಲ. ಈ ಥರ ಟ್ರಾನ್ಸಾಕ್ಷನ್ ನಡೀತು, ಅದಕ್ಕೆ ನಾವು 90 ರೂಪೀಸ್ ಕೊಡೋದು ಬಾಕಿ ಇದೆ ಅಂತ ಮಾತ್ರ ಬರಿತೀವಿ. ಮಂತ್ಲಿ ಟೋಟಲ್ ಆಫ್ ಪರ್ಚೇಸಸ್ ಬುಕ್ ಇಸ್ ಪೋಸ್ಟೆಡ್ ಟು ಡೆಬಿಟ್ ಆಫ್ ಪರ್ಚೇಸಸ್ ಅಕೌಂಟ್ ಇನ್ ಲೆಡ್ಜರ್. ನಾವೇನು ಲೆಡ್ಜರ್ನ ಮೇಂಟೈನ್ ಮಾಡ್ತೀವಿ ಅದರಲ್ಲಿ ನಾವು ಬರೀ ಎಷ್ಟು ಖರ್ಚಾಯಿತು ಅಂತ ತಿಂಗಳ ಕೊನೆಯಲ್ಲಿ ಅದನ್ನು ರೆಕಾರ್ಡ್ ಮಾಡ್ತೀವಿ ಹೊರತು ಡೈಲಿ ರೆಕಾರ್ಡ್ ಮಾಡೋದಿಲ್ಲ. ಇದನ್ನು ತಿಂಗಳಿಗೆ ಒಂದ್ಸರ್ತಿ ನಾವು ಅಪ್ಡೇಟ್ ಮಾಡ್ತೀವಿ. ಅದು ಯಾವುದರಲ್ಲಿ? ಪರ್ಚೇಸಸ್ ಅಕೌಂಟಲ್ಲಿ. ಇಂಡಿವಿಜುವಲ್ ಸಪ್ಲೈಯರ್ಸ್ ಅಕೌಂಟ್ ಮೇ ಬಿ ಪೋಸ್ಟೆಡ್ ಡೈಲಿ.
ನಮ್ಮ ಜೊತೆ ಟ್ರಾನ್ಸಾಕ್ಟ್ ಮಾಡುವಂತಹ ಅಥವಾ ನಮಗೆ ಸಾಲ ಕೊಟ್ಟಂತಹ ಸಪ್ಲೈಯರ್ಸ್ ಏನಿದ್ದಾರೆ ಅವರ ಅಕೌಂಟನ್ನು ನಾವು ದಿನದಿಂದ ದಿನಕ್ಕೆ ಮೇಂಟೈನ್ ಮಾಡ್ತೀವಿ. ಮ್ಯಾಮ್ ಇದರಿಂದ ಏನು ಉಪಯೋಗ ಆಗುತ್ತೆ ಮ್ಯಾಮ್? ಇಲ್ಲಿ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಯಾವುದು ರೆಕಾರ್ಡ್ ಮಾಡೋದಿಲ್ಲ, ಇಲ್ಲಿ ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಯಾವುದು ರೆಕಾರ್ಡ್ ಮಾಡೋದಿಲ್ಲ, ಮತ್ತು ನಾವು ಮ್ಯಾನುಫ್ಯಾಕ್ಚರಿಂಗ್ ಸುಲಭ ಆಗೋದಕ್ಕೆ ಏನು ಪರ್ಚೇಸ್ ಮಾಡಿದ್ವಿ ಅದನ್ನು ನಾವಿಲ್ಲಿ ರೆಕಾರ್ಡ್ ಮಾಡೋದಿಲ್ಲ, ಅದನ್ನು ನಾವು ಜರ್ನಲ್ ಪ್ರಾಪರಲ್ಲಿ ಮಾಡ್ತೀವಿ. ಟ್ರೇಡ್ ಡಿಸ್ಕೌಂಟ್ಸ್ ರೆಕಾರ್ಡ್ ಮಾಡೋದಿಲ್ಲ, ಬರೀ ಒಬ್ಬನಿಂದ ನಾವು ಸಾಲ ಹೇಳಿ ತೊಗೊಂಡಿರೋ ಅಷ್ಟನ್ನು ಮಾತ್ರ ನಾವು ಈ ಬುಕ್ಕಲ್ಲಿ ರೆಕಾರ್ಡ್ ಮಾಡಬೇಕಾ ಮ್ಯಾಮ್? ಹೌದು, ಇಲ್ಲಿ ನಮಗೆ ಇದು ಬರೀ ಸಣ್ಣ ಟ್ರಾನ್ಸಾಕ್ಷನ್, ಒಂದೇ ಒಂದು ಟ್ರಾನ್ಸಾಕ್ಷನ್ ಥರ ಕಾಣುತ್ತೆ. ಆದರೆ ಒಂದು ದೊಡ್ಡ ಫ್ಯಾಕ್ಟರಿ ಇಟ್ಟಾಗ ಅಥವಾ ಒಂದು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಟ್ಟಾಗ ನಮಗೆ ಸಾವಿರಾರು ಜನ ಸಪ್ಲೈಯರ್ಸ್ ಬರ್ತಾ ಇರ್ತಾರೆ. ಅವರ ಅಕೌಂಟ್ ಎಲ್ಲನೂ ನಾವು ಸಣ್ಣದಾಗಿ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡ್ತೀವಿ, ತಿಂಗಳ ಕೊನೆಯಲ್ಲಿ ಟೋಟಲ್ ಆಗಿ ಎಷ್ಟು ಪರ್ಚೇಸ್ ಮಾಡಿದ್ವಿ ಅನ್ನೋ ಲೆಕ್ಕ ಬೇಕಾಗಿರತ್ತೆ ಹೊರತು ನಮಗೆ ದಿನದ ಲೆಕ್ಕ ಬೇಕಾಗಿರೋದಿಲ್ಲ. ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇದರ ಫಾರ್ಮ್ಯಾಟ್ ಏನಿರುತ್ತೆ, ಒಂದು ಕಾಲಮ್ನಲ್ಲಿ ಡೇಟು, ಇನ್ವಾಯ್ಸ್ ನಂಬರ್ ಅಂದರೆ ಏನು ಬಿಲ್ ರೇಸ್ ಮಾಡಿದ್ದೀವಿ ಅದರ ನಂಬರ್ ಇರುತ್ತೆ, ನೇಮ್ ಆಫ್ ದ ಸಪ್ಲೈಯರ್, ಯಾರು ನಮಗೆ ಸಾಲ ಕೊಟ್ಟಿರ್ತಾರೆ ಅವನ ಹೆಸರನ್ನ ಅಥವಾ ಅವನ ಕಂಪನಿಯ ಹೆಸರನ್ನ ನಾವಿಲ್ಲಿ ಬರಿತೀವಿ. ಲೆಡ್ಜರ್ ಫೋಲಿಯೋ, ನಾ ಆವಾಗಲೇ ಹೇಳಿದ ಹಾಗೆ ನಾವು ಲೆಡ್ಜರ್ಗೆ ಇದನ್ನು ಪೋಸ್ಟ್ ಮಾಡಿದ್ಮೇಲೆ ಈ ನಂಬರ್ ಏನು ಬಂತು ಅನ್ನೋದನ್ನು ನಾವು ಇಲ್ಲಿ ಬರಿತೀವಿ. ಎಷ್ಟು ದುಡ್ಡು ಖರ್ಚಾಯಿತು ಅಥವಾ ಎಷ್ಟು ದುಡ್ಡು ನಾವು ಕೊಡಬೇಕಿದೆ ಅದನ್ನು ನಾವಿಲ್ಲಿ ಅಮೌಂಟ್ ಕಾಲಮ್ನಲ್ಲಿ ಬರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಡೀಟೇಲ್ಸ್ ಒಬ್ಟೈನ್ಡ್ ಫ್ರಮ್ ಮಿಸ್ ಕನ್ನಿಕಾ ಟ್ರೇಡರ್ಸ್ ಆ್ಯಂಡ್ ಎಂಟರ್ ದ ಟ್ರಾನ್ಸಾಕ್ಷನ್ಸ್ ಇನ್ ಪರ್ಚೇಸಸ್ ಬುಕ್. ಇಲ್ಲಿ ಒಂದಷ್ಟು ಟ್ರಾನ್ಸಾಕ್ಷನ್ಸ್ನ ಕೊಟ್ಟಿದ್ದಾರೆ, ನೀವು ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ನಾವು ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್, August 4th, 2017 purchased from Nima Traders 20 mini TV at rupees 2000 per piece, 15 tape recorders at 12,500 per piece. ನೀಮಾ ಎಲೆಕ್ಟ್ರಾನಿಕ್ಸ್ ಇಂದ ಒಂದಷ್ಟನ್ನ ತಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಏನು, 20 ಟಿವಿಗಳನ್ನ ತಗೊಂಡಿದ್ದಾನೆ, ಅದು ಎಷ್ಟು, 2,000 ರೂಪಾಯಿ ಪರ್ ಪೀಸ್. ಸೊ ಟೋಟಲ್ ಆಗಿ ಎಷ್ಟಾಯಿತು, 40,000 ರೂಪಾಯಿ ಆಯಿತು. ನೆಕ್ಸ್ಟು 15 ಟೇಪ್ ರೆಕಾರ್ಡರ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ, ಒಂದೊಂದಕ್ಕೆಷ್ಟು, 12,500 ರೂಪಾಯಿಗಳು. ಟೋಟಲ್ ಆಗಿ ಎಷ್ಟಾಯ್ತಿದು, 1,87,500. ಟೋಟಲ್ ಮಾಡಿದ್ರೆ ಎಷ್ಟಾಯಿತು, 2,27,500 ರೂಪೀಸ್ ಆಯಿತು. ಇದೇನಾ ನಮ್ಮ ಫೈನಲ್ ಟ್ರಾನ್ಸಾಕ್ಷನ್ನು? ಇಲ್ಲ, ಅಲ್ಲಿ ಇನ್ನೂ ಒಂದು ವಿಷಯ ಹೇಳ್ತಾನೆ, ಟ್ರೇಡ್ ಡಿಸ್ಕೌಂಟ್ ಆನ್ ಆಲ್ ಐಟಮ್ಸ್ ಅಟ್ 20%. ಇಲ್ಲಿ ಏನು ಅಮೌಂಟ್ ಆಗಿದೆ ಇದರ ಮೇಲೆ 20% ಡಿಸ್ಕೌಂಟ್ ಕೊಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾನೆ. ಹಾಗಿದ್ರೆ ಡಿಸ್ಕೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಮ್ಯಾಮ್? ಈಗ ನೋಡಿ, ಒಂದು ಸಿಂಪಲ್ ಲಾಜಿಕ್. ಈಗ ಇದು 100%, ಹೌದಾ? ಇದರಲ್ಲಿ ನಾವು 20%ನ್ನು ಮೈನಸ್ ಮಾಡಬೇಕು. ನೀವು ಕ್ಯಾಲ್ಕುಲೇಟ್ರಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು, ಆದರೆ ನಾನಿಲ್ಲಿ ಒಂದು ಸಿಂಪಲ್ ಆಗಿ ಲಾಜಿಕ್ ಹೇಳ್ತೀನಿ ನೋಡಿ. ಇದರಲ್ಲಿ 10% ಅಂತಂದರೆ 2,27,500 10% ಅಂದರೆ 10 ತೆಗೀರಿ, 22,750 ರೂಪೀಸ್. ಓಕೆನಾ? ಇದು 10%, ನಮಗೆ ಎಷ್ಟು ಬೇಕು, 20%. ಸೊ ಇನ್ನೊಂದು ಸರ್ತಿ ಆ್ಯಡ್ ಮಾಡಿದ್ರೆ ಆಯಿತು. 22,750 is 45,500 ರೂಪೀಸ್. ಓಕೆನಾ? ಇದು 20%. ಅವನೇನು ಹೇಳ್ತಾ ಇದ್ದಾನೆ, 20% ನಾನು ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈ ಅಮೌಂಟನ್ನು ನಾವು ಏನು ಮಾಡಬೇಕು, ಈ 2,27,500 ಮೈನಸ್ ಮಾಡಬೇಕು. 2,27,500 ಮೈನಸ್ 45,500 ಟೋಟಲ್ 1,82,000. ಈಗ ನಾವು ಟ್ರಾನ್ಸಾಕ್ಷನ್ ಏನಾಯಿತು ಅಂತ ಬರೆಯೋಣ. ಡೇಟು August 4th, ಇನ್ವಾಯ್ಸ್ ಏನು ಕೊಟ್ಟಿಲ್ಲ ಅವನು, ಇಲ್ಲಾಂದರೆ ಅದರ ನಂಬರ್ ಬರೀಬೇಕಾಗತ್ತೆ. ನೀಮಾ ಎಲೆಕ್ಟ್ರಾನಿಕ್ಸ್, ಇಲ್ಲಿ ಲೆಡ್ಜರ್ ಫೋಲಿಯೋದಲ್ಲಿ ಏನೂ ಇಲ್ಲ, 1,82,000 ರೂಪೀಸ್. ನೆಕ್ಸ್ಟು August 10th bought from Pawan Electronics 10 video CDs at 150 rupees per piece, 20 tape recorders at 1,650 per piece. ಅಗೇನ್ ಇಲ್ಲಿ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾನೆ, ಇದನ್ನು ಆಮೇಲೆ ಮಾಡೋಣ. ಫಸ್ಟು
ಎಷ್ಟಾಯಿತು ಟೋಟಲ್ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಏನಾಯಿತು ಟೋಟಲ್ ಆಗಿ 10 VCDs ಕೊಟ್ಟಿದ್ದಾನೆ. ಎಷ್ಟಾಯ್ತದು? ಒಂದಕ್ಕೆ 150 ರೂಪಾಯಿ ಆಯಿತು. ಟೋಟಲ್ ಆಗಿ 1500 ರುಪೀಸ್ ಆಯಿತು. ನೆಕ್ಸ್ಟು 20 ಟೇಪ್ ರೆಕಾರ್ಡರ್ಸ್ ಕೊಟ್ಟಿದ್ದಾನೆ. ಅದೆಷ್ಟಾಯಿತು? 1650 ಪರ್ ಪೀಸ್ ಆಗಿರೋದ್ರಿಂದ ಟೋಟಲ್ ಆಗಿ 33,000 ರುಪೀಸ್ ಆಯಿತು. ಇದೆರಡು ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 34,500 ರುಪೀಸ್ ಆಯಿತು. ಇದು 100%. ಅವನು ಟ್ರೇಡ್ ಡಿಸ್ಕೌಂಟ್ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ದಾನೆ? 10% ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಇದಕ್ಕೆ 10% ಅಂದರೆ ಎಷ್ಟು? 34,500 ಮೈನಸ್ 3,450 ಟೋಟಲ್ ಆಗಿ 31,050 ರುಪೀಸ್. ಈಗ ಇಲ್ಲಿ ಬರೆಯೋಣ ಬನ್ನಿ. ಆಗಸ್ಟ್ 10th ಪವನ್, ಇಲ್ಲಿ ಇನ್ವಾಯ್ಸ್ನಲ್ಲಿ ಏನೂ ಇಲ್ಲ, ಪವನ್ ಎಲೆಕ್ಟ್ರಾನಿಕ್ಸ್ LFನಲ್ಲೇನೂ ಇಲ್ಲ, 31,050. ನೆಕ್ಸ್ಟ್ August 18th purchased from Northern Electronics 15 stereos at 4,000 rupees per piece, 20 color TVs at 14,500 per piece, trade discount at 12.5%. ಫಸ್ಟ್ ಅವನು 15 ಸ್ಟೀರಿಯೋಸ್ ತೊಗೊಂಡಿದ್ದಾನೆ. ಸೊ 15 ಇಂಟು ಒಂದಕ್ಕೆಷ್ಟು? 4,000 ರುಪೀಸ್. ಟೋಟಲ್ ಆಗಿ 60,000 ರುಪೀಸ್ ಆಗಿದೆ. ನೆಕ್ಸ್ಟು 20 ಕಲರ್ TVs ತೊಗೊಂಡಿದ್ದಾನೆ. 20 ಇಂಟು ಕಲರ್ TV ಎಷ್ಟು? 14,500 ಪರ್ ಪೀಸ್. ಸೊ ಇಟ್ ಈಸ್ 2,90,000. ಈಗ ಇದೆರಡನ್ನು ಆ್ಯಡ್ ಮಾಡಿದ್ರೆ 3,50,000 ರುಪೀಸ್ ಆಯಿತು. ಇದು ಎಷ್ಟು ಇವಾಗ? 100%. ಹೌದಾ? ಅವನು ಎಷ್ಟು ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾನೆ? 12.5% ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಈ 12.5% ಡಿಸ್ಕೌಂಟನ್ನು ನೀವು ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 43,750 ರುಪೀಸ್ ಬರುತ್ತೆ. ಇದನ್ನು ನಾವು 3,50,000ಇಂದ ಮೈನಸ್ ಮಾಡಬೇಕು. ಟೋಟಲ್ಲು 3,06,250 ರುಪೀಸ್ ಬರುತ್ತೆ. ಇದನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡೋಣ ಬನ್ನಿ. ಆಗಸ್ಟ್ 18th ಇನ್ವಾಯ್ಸಲ್ಲಿ ಏನೂ ಇಲ್ಲ, ನಾರ್ದರ್ನ್ ಎಲೆಕ್ಟ್ರಾನಿಕ್ಸ್ LCನಲ್ಲೇನೂ ಇಲ್ಲ, ಇಟ್ ಈಸ್ 3,06,250 ರುಪೀಸ್. ನೆಕ್ಸ್ಟ್ August 26th purchase from Nima Electronics 10 mini TV at 1,000 rupees per piece, 5 color TVs at 12,500 per piece, trade discount at 20%. 10 ಮಿನಿ ಸೈಜ್ TV ತೊಗೊಂಡ, ಒಂದೊಂದಕ್ಕೆ 1,000 ರೂಪಾಯಿಗಳು. ಸೊ ಇಟ್ ಈಸ್ 10,000 ರುಪೀಸ್. ನೆಕ್ಸ್ಟು 5 ಕಲರ್ TV ತೊಗೊಂಡಿದ್ದಾನೆ. ಅದೆಷ್ಟು? 12,500. 5ಕ್ಕೆ ಇಟ್ ಕಾಸ್ಟ್ ಅರೌಂಡ್ 62,500 ರುಪೀಸ್. ಟೋಟಲ್ ಆಗಿ 72,500 ರುಪೀಸ್. ಇದು 100%. ಇದಕ್ಕೆ ನಾವು 20% ಡಿಸ್ಕೌಂಟ್ ಕೊಡಬೇಕಂತೆ. ಸೊ ಎಷ್ಟಾಯಿತು? 72,500ಗೆ 20% ಡಿಸ್ಕೌಂಟ್ ಅಂದರೆ 14,500 ರುಪೀಸ್ ಆಗುತ್ತೆ. 58,000 ರುಪೀಸ್ ಟೋಟಲ್ ಆಗಿ ಆಗಿದೆ. ಇದನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡೋಣ ಬನ್ನಿ. August 26th ಇನ್ವಾಯ್ಸ್ ನಂಬರ್ ಏನೂ ಇಲ್ಲ, ನೀಮಾ ಎಲೆಕ್ಟ್ರಾನಿಕ್ಸ್ ಟೋಟಲ್ ಇಸ್ 58,000 rupees. Next, August 29th bought from Pawan Electronics 20 cassettes at rupees 150 per piece, 25 tape recorders at 1,600 per piece. Trade discount at 10%. ಇಲ್ಲೇನಾಗಿದೆ? 20 ಕ್ಯಾಸೆಟ್ಸ್ ತೊಗೊಂಡಿದ್ದಾನೆ, 150 ಪರ್ ಪೀಸ್ ಅಂದರೆ 3,000 ರುಪೀಸ್ ಆಯಿತು. ನೆಕ್ಸ್ಟು 25 ಟೇಪ್ ರೆಕಾರ್ಡರ್ಸ್ ಅಟ್ 1,600 ರುಪೀಸ್ ಅಂದರೆ 40,000 ಆಯಿತು. ಟೋಟಲ್ ಆಗಿ 43,000 ರುಪೀಸ್ ಆಯಿತು. ಇದು 100% ಅಂತಂದರೆ ನಾವು 10% ಡಿಸ್ಕೌಂಟ್ ಕೊಡಬೇಕಂತೆ. ಸೊ 43,000ಅಲ್ಲಿ 4,300 ರುಪೀಸನ್ನು ನಾವು ಮೈನಸ್ ಮಾಡಬೇಕು. ಟೋಟಲ್ ಆಗಿ 38,700 ರುಪೀಸ್ ಉಳಿಯುತ್ತೆ. ಇದನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡೋಣ. August 29
ಪವನ್ ಎಲೆಕ್ಟ್ರಾನಿಕ್ಸ್ LFL ಏನೂ ಇಲ್ಲ, 38,700 rupees, 6,16,000 rupees ಆಗಿದೆ. ಓಕೆನಾ? ಇದು ನಾವು ಪರ್ಚೇಸಸ್ ಅಕೌಂಟ್ ಲೆಡ್ಜರಲ್ಲಿ ಬರಿತೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇದರಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಆಗಿರೋವಂಥದ್ದು ಏನೂ ಇಲ್ಲ. ಎಷ್ಟು ಟ್ರಾನ್ಸಾಕ್ಷನ್ ಆಯಿತು ಅಂತ ಕೊಡ್ತಾರೆ, ಮತ್ತು ಎಷ್ಟು ಡಿಸ್ಕೌಂಟ್ ಕೊಟ್ಟರು ಅನ್ನೋದನ್ನು ಕೊಡ್ತಾರೆ. ಅದೆರಡನ್ನೂ ನೀವು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಎಂಟರ್ ಮಾಡಬೇಕು ಅಷ್ಟೇ. ಪರ್ಚೇಸಸ್ ಬುಕ್ ಏನೋ ಮಾಡಿಬಿಟ್ವಿ, ಆದರೆ ನಾವು ಆ ಟ್ರೇಡರ್ಸ್ದು ಲೆಡ್ಜರ್ ಅಕೌಂಟ್ ಎಂಟ್ರಿ ಮಾಡಬೇಕು ಅಲ್ವಾ? ಸೊ ನೀಮಾ ಎಲೆಕ್ಟ್ರಾನಿಕ್ಸ್ದು ಲೆಡ್ಜರ್ ಅಕೌಂಟ್ ಓಪನ್ ಮಾಡೋಣ. ಅಲ್ಲಿ ಡೆಬಿಟ್ ಸೈಡಲ್ಲಿ ಡೇಟು ಪರ್ಟಿಕ್ಯುಲರ್ಸ್ ಜರ್ನಲ್ ಫೋಲಿಯೋ ಅಮೌಂಟು, ಕ್ರೆಡಿಟ್ ಸೈಡು ಡೇಟು ಪರ್ಟಿಕ್ಯುಲರ್ಸ್ ಜರ್ನಲ್ ಫೋಲಿಯೋ ಅಮೌಂಟು. ನಮಗೆ ಅವರು ಗೂಡ್ಸ್ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಪರ್ಚೇಸಸ್ ಒಳಗೆ ಬಂದಿದೆ. ಅವರು ನಮಗೆ ಕೊಟ್ಟಿರೋದ್ರಿಂದ ಹೀ ಈಸ್ ದ ಗಿವರ್. ಸೊ ನೀಮಾ ಎಲೆಕ್ಟ್ರಾನಿಕ್ಸ್ ಟು ನೀಮಾ ಎಲೆಕ್ಟ್ರಾನಿಕ್ಸ್. ಇಲ್ಲಿ ನಾವು ನೀಮಾ ಎಲೆಕ್ಟ್ರಾನಿಕ್ಸ್ ಅಕೌಂಟನ್ನು ಮೇಂಟೈನ್ ಮಾಡ್ತಿರೋದ್ರಿಂದ ಬೈ ಪರ್ಚೇಸಸ್. ಸೊ August 4 by purchases 1,82,000 rupees. Next, August 10th ಪವನ್ ಎಲೆಕ್ಟ್ರಾನಿಕ್ಸ್. August 10th ಪವನ್ ಎಲೆಕ್ಟ್ರಾನಿಕ್ಸ್ನವರು ನಮಗೆ ಗೂಡ್ಸ್ನ ಕೊಟ್ಟಿದ್ದಾರೆ, ಹಾಗಾಗಿ ಬೈ ಪರ್ಚೇಸಸ್ 31,050. ನೆಕ್ಸ್ಟ್ August 18th ನಾರ್ದರ್ನ್ ಎಲೆಕ್ಟ್ರಾನಿಕ್ಸ್ ನಮಗೆ ಅಗೇನ್ ಗೂಡ್ಸ್ನ ಕೊಟ್ಟಿದ್ದಾರೆ, ಸೊ ಬೈ ಪರ್ಚೇಸಸ್ 3,06,250 rupees. ನೆಕ್ಸ್ಟು August 26th ನೀಮಾ ಎಲೆಕ್ಟ್ರಾನಿಕ್ಸ್ನವರು ನಮಗೆ 58,000 rupees ಅಷ್ಟು ಗೂಡ್ಸ್ನ ಕೊಟ್ಟಿದ್ದಾರೆ, ಹಾಗಾಗಿ ಬೈ ಪರ್ಚೇಸಸ್ ನೀಮಾ ಎಲೆಕ್ಟ್ರಾನಿಕ್ಸ್ನಲ್ಲಿ ನಾವು 58,000 rupees ಬರಿತೀವಿ. ನೆಕ್ಸ್ಟು ಪವನ್ ಎಲೆಕ್ಟ್ರಾನಿಕ್ಸ್ ಆನ್ 29th August ಬೈ ಪರ್ಚೇಸಸ್ 38,700 rupees ಅಷ್ಟು ಗೂಡ್ಸ್ನ ಕೊಟ್ಟಿದ್ದಾರೆ. ಇದಿಷ್ಟನ್ನು ನಾವು ಜರ್ನಲ್ನಲ್ಲಿ ಹೇಗೆ ಬರಿತಿದ್ವಿ ಹಾಗೆ ಫಸ್ಟ್ ಬರೆದು ಅದಾದಮೇಲೆ ನಾವು ಲೆಡ್ಜರಿಗೆ ಎಂಟ್ರಿ ಮಾಡ್ತೀವಿ. ತಿಂಗಳ ಕೊನೆಯಲ್ಲಿ ನಾವು ಪರ್ಚೇಸ್ ಅಕೌಂಟನ್ನು ಲೆಡ್ಜರ್ ಬುಕ್ಕಲ್ಲಿ ಬರಿಬೇಕಾಗತ್ತೆ. ಅದರ ಏನೇನು ಡೀಟೇಲ್ಸ್ ಇದೆ ಅದನ್ನು ನಾವು ಪರ್ಚೇಸಸ್ ಬುಕ್ಕಲ್ಲಿ ಬರೆದಿದ್ದೀವಿ. ಎಷ್ಟು ಯಾರಿಗೆ ಕೊಡಬೇಕು, ಎಷ್ಟು ಪರ್ಚೇಸ್ ಮಾಡಿದ್ವಿ, ಯಾರಿಂದ ನಾವು ಸಾಲ ತಂದಿದ್ದೀವಿ, ಅದೆಲ್ಲನೂ ನಾವು ಪರ್ಚೇಸಸ್ ಬುಕ್ಕಲ್ಲಿ ಬರೆದಿದ್ದೀವಿ. ಆದರೆ ಪರ್ಚೇಸ್ ಅಕೌಂಟಲ್ಲಿ ನಾವು ಎಷ್ಟು ದುಡ್ಡನ್ನು ವಾಪಸ್ ಕೊಡಬೇಕು ಅನ್ನೋದನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅಟ್ ದ ಎಂಡ್ ಆಫ್ ಮಂತ್ ಅಂದರೆ August 31st ಟು ಸನ್ಡ್ರೀಸ್ ಆ್ಯಸ್ ಪರ್ ಪರ್ಚೇಸ್ ಜರ್ನಲ್. ಪರ್ಚೇಸ್ ಬುಕ್ಕಲ್ಲಿ ಏನೇನು ಬರೆದಿತ್ತು ಅದರ ಪ್ರಕಾರ ನಾವು 6,16,000 rupees ಪರ್ಚೇಸ್ ಮಾಡಿದ್ದೀವಿ. ಇದನ್ನು ನಾವು ಪರ್ಚೇಸ್ ಅಕೌಂಟಲ್ಲಿ ಲೆಡ್ಜರ್ ಬುಕ್ಕಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟು ಪರ್ಚೇಸಸ್ ರಿಟರ್ನ್ ಬುಕ್. ಏನು ಮ್ಯಾಮ್ ಈ ಪರ್ಚೇಸಸ್ ರಿಟರ್ನ್ ಬುಕ್ಕು? ನಾವು ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಿರ್ತೀವಿ, ಅಥವಾ ನಾವು ರೀಸೇಲ್ ಮಾಡುವಂತಹ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಕೆಲವು ಪ್ರಾಡಕ್ಟ್ಸ್ ಅಥವಾ ಇಡೀ ಬಂಚ್ ಆಫ್ ಪ್ರಾಡಕ್ಟು ಡಿಫೆಕ್ಟ್ ಆಗಿದೆ, ಯಾವುದೋ ಕಾರಣಕ್ಕಾಗಿರ್ಬೋದು. ಅದು ನಮಗೆ ಬರುವ ದಾರಿಯಲ್ಲಿ ಏನೋ ಡ್ಯಾಮೇಜ್ ಆಗಿರ್ಬೋದು, ಅಥವಾ ಅವನು ಪ್ಯಾಕ್ ಮಾಡುವಾಗಲೇ ಡ್ಯಾಮೇಜ್ ಆಗಿರ್ಬೋದು, ಅದು ಯಾವುದೇ ಕಾರಣಕ್ಕೆ ಡ್ಯಾಮೇಜ್ ಆಗಿರ್ಬೋದು. ಬಟ್ ನಮಗೆ ಅದು ಬಂದು ತಲುಪಿದಾಗ ಅದು ಡ್ಯಾಮೇಜ್ ಆಗಿದೆ, ಅದು ನಮಗೆ ಉಪಯೋಗಕ್ಕೆ ಇಲ್ಲ, ಸೊ ನಾವು ಅದನ್ನು ವಾಪಸ್ ಕಳಿಸ್ತಾ ಇದ್ದೀವಿ ಅಂತ ನಾವು ಯಾವ ಟ್ರಾನ್ಸಾಕ್ಷನ್ಸನ್ನು ಮಾಡ್ತೀವಿ ಅದನ್ನು ನಾವು ಇಲ್ಲಿ ಪರ್ಚೇಸ್ ರಿಟರ್ನ್ಸ್ ಬುಕ್ಕಲ್ಲಿ ಮಾಡ್ತೀವಿ. ಪರ್ಚೇಸ್ ರಿಟರ್ನ್ ಆಫ್ ಗೂಡ್ಸ್ ಆರ್ ರೆಕಾರ್ಡೆಡ್. ಯಾವ ಗೂಡ್ಸನ್ನು ನಾವು ಪರ್ಚೇಸ್ ಮಾಡಿರ್ತೀವಿ ಅದರ ರಿಟರ್ನ್ ಏನಿದೆ ಅಥವಾ ಯಾವುದು ಡಿಫೆಕ್ಟ್ ಆಗಿ ವಾಪಸ್ ಹೋಗಬೇಕಾಗಿದೆ ಅದನ್ನು ನಾವು ಪರ್ಚೇಸಸ್ ರಿಟರ್ನ್ ಬುಕ್ಕಲ್ಲಿ ಮಾಡ್ತೀವಿ. ಸಮ್ಟೈಮ್ಸ್ ಗೂಡ್ಸ್ ಪರ್ಚೇಸ್ಡ್ ಆರ್ ರಿಟರ್ನ್ ಟು ದ ಸಪ್ಲೈಯರ್ ಫಾರ್ ವೇರಿಯಸ್ ರೀಸನ್ಸ್. ಅದು ಏನು ಬೇಕಾದರೂ ಆಗಿರ್ಬೋದು. ನಮಗೆ ನೀನು 10,000 ಕಳಿಸ್ಬೇಕಾಗಿತ್ತು, ಬಟ್ ಈಗ ನಮಗೆ ಬರೀ 7,000 ಸಾಕು ಅಂತಲೂ ಆಗಿರ್ಬೋದು, ಅಥವಾ ಡಿಫೆಕ್ಟ್ ಇದೆ ಅಂತ ಆಗಿರ್ಬೋದು, ಅಥವಾ ನಮ್ಗೆ ಇಷ್ಟ ಆಗಲಿಲ್ಲ ಮೆಟೀರಿಯಲ್ಲು, ನೀನು ಕಳಿಸಿದ ಕ್ವಾಲಿಟಿ ನಮಗೆ ಸರಿ ಹೋಗಲಿಲ್ಲ ಅಂತ ಇರ್ಬೋದು. ಏನೇ ರೀಸನ್ ಇರ್ಬೋದು, ಬಟ್ ಯಾವ ಮೆಟೀರಿಯಲನ್ನು ನಾವು ವಾಪಸ್ ಕಳಿಸ್ತೀವಿ ಅದಕ್ಕೆ ಪರ್ಚೇಸಸ್ ರಿಟರ್ನ್ ಬುಕ್ಕಲ್ಲಿ ನಾವು ಬರಿತೀವಿ. ಫಾರ್ ಎವ್ರಿ ರಿಟರ್ನ್ ಅ ಡೆಬಿಟ್ ನೋಟ್ ಇಸ್ ಪ್ರಿಪೇರ್ಡ್ ಆ್ಯಂಡ್ ಇಸ್ ಸೆಂಟ್ ಟು ದ ಸಪ್ಲೈಯರ್ ಆ್ಯಂಡ್ ಅ ಕಾಪಿ ಈಸ್ ಕೆಪ್ಟ್. ನಾವು ಸಪ್ಲೈಯರಿಗೆ ನಿಮ್ಮ ಮೆಟೀರಿಯಲ್ಸನ್ನು ನಾವು ವಾಪಸ್ ಕಳಿಸಿದ್ವಿ ಅನ್ನೋದಕ್ಕೆ ನಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇರುತ್ತೆ? ಗೂಡ್ಸನ್ನ ಕಳಿಸೋ ಟೈಮಲ್ಲಿ ಡೆಬಿಟ್ ನೋಟ್ ಅನ್ನೋದನ್ನು ಪ್ರಿಪೇರ್ ಮಾಡ್ತೀವಿ.
ಏನಪ್ಪ ಈ ಡೆಬಿಟ್ ನೋಟು? ಇಲ್ಲಿ ನಾವು ಒಂದು ಡಾಕ್ಯುಮೆಂಟಲ್ಲಿ ಸಪ್ಲೈಯರ್ ನೇಮು, ಡೇಟು, ಅವನ ಶಿಪ್ಮೆಂಟ್ ನಮಗೆ ಯಾವಾಗ ತಲುಪ್ತು ಮತ್ತು ಯಾಕೆ ಅದು ನಮಗೆ ಸರಿ ಹೋಗ್ತಾ ಇಲ್ಲ, ಆ್ಯಂಡ್ ನಾವು ಅದನ್ನು ಯಾವತ್ತು ವಾಪಸ್ ಕಳಿಸ್ತಾ ಇದ್ದೀವಿ, ಎಷ್ಟು ಕಳಿಸ್ತಾ ಇದ್ದೀವಿ, ಅದರ ಅಮೌಂಟ್ ಎಷ್ಟಾಗಿದೆ, ಇದೆಲ್ಲನೂ ನಾವು ಈ ಡೆಬಿಟ್ ನೋಟಲ್ಲಿ ಬರಿತೀವಿ. ಇದನ್ನು ನಾವು ಸಪ್ಲೈಯರ್ಗೆ ಕಳಿಸ್ತೀವಿ ಆ್ಯಂಡ್ ಅದ್ರ ಕಾಪಿ ನಮ್ಮ ಹತ್ರ ಒಂದಿರಬೇಕಲ್ವಾ. ಸೊ ಇದರ ಒಂದು ಡೂಪ್ಲಿಕೇಟನ್ನು ನಾವು ಇಟ್ಕೊಂಡಿರ್ತೀವಿ. ಇದರ ಹೆಸರೇ ಡೆಬಿಟ್ ನೋಟ್. ಓಕೆನಾ? A debit note contains the name of the party, details of the goods returned and the reason of returning goods. ನಾನು ಆವಾಗಲೇ ಹೇಳಿದಾಗೆ ಈ ಡೆಬಿಟ್ ನೋಟಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಇರುತ್ತೆ. ಪರ್ಚೇಸಸ್ ರಿಟರ್ನ್ ಬುಕ್ಕಿನ ಫಾರ್ಮ್ಯಾಟ್ ನೋಡೋಣ ಬನ್ನಿ. ಡೇಟು, ಡೆಬಿಟ್ ನೋಟ್ ನಂಬರು, ನಾವು ಏನು ಬಿಲ್ ರೇಸ್ ಮಾಡಿರ್ತೀವಿ ಅದರ ನಂಬರ್ನ ನಾವಿಲ್ಲಿ ಬರಿತೀವಿ. ನೇಮ್ ಆಫ್ ದ ಸಪ್ಲೈಯರ್, ಯಾವ ಸಪ್ಲೈಯರ್ಗೆ ನಾವು ವಾಪಸ್ ಹಿಂದಿರುಗಿಸ್ತಾ ಇದ್ದೀವಿ ಅವನ ಹೆಸರು, ಲೆಡ್ಜರ್ ಫೋಲಿಯೋ, ಅಮೌಂಟ್. ಇದು ಡೆಬಿಟ್ ನೋಟು. ನೇಮ್ ಆಫ್ ದ ಫರ್ಮ್ ಇಶ್ಯೂಯಿಂಗ್ ದ ನೋಟ್, ನಮ್ಮ ಕಂಪನಿ ಹೆಸರನ್ನ ನಾವಿಲ್ಲಿ ಬರಿತೀವಿ. ಅಡ್ರೆಸ್ ಆಫ್ ದ ಫರ್ಮ್, ಡೇಟ್ ಆಫ್ ಇಶ್ಯೂ, ನಮ್ಮ ಕಂಪನಿ ಅಡ್ರೆಸ್ಸು ಮತ್ತು ಡೇಟ್ ಯಾವತ್ತು ನಾವು ಕೊಡ್ತಾ ಇದ್ದೀವಿ ಅದನ್ನು ನಾವು ಬರಿತೀವಿ. ಡೆಬಿಟ್ ನೋಟ್ ಇಲ್ಲಿ ಅಗೇನ್ಸ್ಟ್ ಸಪ್ಲೈಯರ್ ಹೆಸರು ಅಥವಾ ಅವನ ಕಂಪನಿ ಹೆಸರು, ಗೂಡ್ಸ್ ರಿಟರ್ನ್ಡ್ ಆ್ಯಸ್ ಪರ್ ಡೆಲಿವರಿ, ನಾವು ಯಾವ ಗೂಡ್ಸನ್ನ ವಾಪಸ್ ಕಳಿಸ್ತಾ ಇದ್ದೀವಿ. ಚಲನ್ ನಂಬರ್, ಅದು ನಾವು ಯಾವತ್ತು ರಿಸೀವ್ ಮಾಡಿದ್ವಿ ನಮ್ಮದೊಂದು ಚಲನ್ ಇರುತ್ತಲ್ವಾ ಅಥವಾ ನಮ್ಮದೊಂದು ಡಾಕ್ಯುಮೆಂಟ್ ಇರುತ್ತೆ ಅಲ್ವಾ, ಅದರ ನಂಬರನ್ನು ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಡೀಟೇಲ್ಸ್ ಆಫ್ ದ ಗೂಡ್ಸ್ ರಿಟರ್ನ್ಡ್, ಯಾವ್ಯಾವ ಗೂಡ್ಸು ಹೇಗೇಗಿತ್ತು ಅದರ ಡೀಟೇಲ್ಸನ್ನು ನಾವಿಲ್ಲಿ ಬರಿತೀವಿ. ಅಷ್ಟೇ ಅಲ್ಲ, ಅದರ ಮೌಲ್ಯವನ್ನು ನಾವಿಲ್ಲಿ ಬರಿತೀವಿ ಆ್ಯಂಡ್ ಅದನ್ನು ನಾವು ವರ್ಡ್ಸಲ್ಲೂ ಬರಿತೀವಿ. ಇಷ್ಟೇ ಅಲ್ಲದೆ ಸಿಗ್ನೇಚರ್ ಆಫ್ ದ ಮ್ಯಾನೇಜರ್ ವಿತ್ ಡೇಟ್, ಇದನ್ನು ಯಾರು ಕಳಿಸ್ತಾ ಇದ್ದಾರೆ ಅವರ ಸಿಗ್ನೇಚರ್ ಮತ್ತು ಡೇಟನ್ನು ನಾವು ಈ ಡೆಬಿಟ್ ನೋಟಲ್ಲಿ ಬರಿತೀವಿ. ಹಿಂದಿನ ಎಕ್ಸಾಂಪಲ್ಲೇ ಇಲ್ಲಿ ಕಂಟಿನ್ಯೂ ಮಾಡ್ತಾನೆ ನೋಡಿ. ಆನ್ August 4th ದ ಪರ್ಚೇಸಸ್ ಮೇಡ್ ಫ್ರಮ್ ನೀಮಾ ಟ್ರೇಡರ್ಸ್, ದಟ್ ಈಸ್ 20 ಮಿನಿ TV at 2,000 per piece, 15 tape recorders at 12,500 per piece, ಟ್ರೇಡ್ ಡಿಸ್ಕೌಂಟ್ ಆನ್ ಆಲ್ ಐಟಮ್ಸ್ ಅಟ್ 20%. ಇದು ನಮಗೆ ಅವನು ಕೊಟ್ಟಿದ್ದು. ಈಗೇನಾಗಿದೆ, ಹವೆವರ್ ಆನ್ ಡೆಲಿವರಿ 2 mini TVs and a tape recorder were found defective and were returned back with debit note number 03/2017. ಅವನು ನಮಗೆ 20 ಮಿನಿ TV ಕಳಿಸಿದ್ದ. ಅಷ್ಟೇ ಅಲ್ಲದೆ 15 ಟೇಪ್ ರೆಕಾರ್ಡರ್ಸ್ನ ಕಳಿಸಿದ್ದ. ಅದರಲ್ಲಿ 2 ಮಿನಿ TV ಕೆಟ್ಟು ಹೋಗಿದೆ ಆ್ಯಂಡ್ 1 ಟೇಪ್ ರೆಕಾರ್ಡರ್ ಕೆಟ್ಟು ಹೋಗಿದೆ. ಸೊ ಟೋಟಲ್ ಆಗಿ 18 TV ಆ್ಯಂಡ್ 14 ಟೇಪ್ ರೆಕಾರ್ಡರ್ ಅಷ್ಟೇ ನಮಗೆ ಉಪಯೋಗಕ್ಕೆ ಬರುತ್ತೆ. ಈ 3 ಐಟಮ್ಸ್ನ ನಾವು ವಾಪಸ್ ಕಳಿಸ್ತಾ ಇದ್ದೀವಿ ಅಂತ ಈ ಡೆಬಿಟ್ ನೋಟ್ ಸಮೇತ ನಾವು ಕಳಿಸ್ತೀವಿ. ಅದನ್ನೇ ಇಲ್ಲಿ ಬರೆಯೋಣ ಬನ್ನಿ. ಡೇಟು August 4th ನಾವು ವಾಪಸ್ ಕಳಿಸ್ತಾ ಇರೋದು, ಅದರ ಡೆಬಿಟ್ ನೋಟ್ ನಂಬರನ್ನು ನಾವು ಇಲ್ಲಿ ಬರೆದು ಕಳಿಸ್ಬೇಕು. 03/2017. ಯಾರು ನಮಗೆ ಸಪ್ಲೈ ಮಾಡಿದ್ದು? ನೀಮಾ ಎಲೆಕ್ಟ್ರಾನಿಕ್ಸ್. ಈಗ ನಾವು ಈ 3 ಐಟಮ್ಸ್ಗೆ ಎಷ್ಟು ಖರ್ಚಾಗಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. 2 × 2,000 ಅಂದರೆ ಒಂದೊಂದಕ್ಕೆ 2,000 ಆಯಿತು. ನಾವಿಲ್ಲಿ 2 ವಾಪಸ್ ಕಳಿಸ್ತಾ ಇದ್ದೀವಿ, ಹಾಗಾಗಿ 4,000 ರೂಪಾಯಿ. ನೆಕ್ಸ್ಟು 1 TVಯನ್ನು ವಾಪಸ್ ಕಳಿಸ್ತಾ ಇದ್ದೀವಿ, ಒಂದಕ್ಕೆ 12,500 ರೂಪಾಯಿಗಳು. ಟೋಟಲ್ ಆಗಿ 16,500 ರೂಪೀಸ್ ಆಯಿತು. ನೆನಪಿರಲಿ, ಅವನು ನಮಗೆ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಇದು 100% ಅಮೌಂಟು. ಇದರಲ್ಲಿ ಅವನು 20% ಡಿಸ್ಕೌಂಟ್ ಬೇರೆ ಕೊಟ್ಟಿದ್ದಾನೆ, ಅದನ್ನು ನಾವು ಮೈನಸ್ ಮಾಡಬೇಕು. 16,500ಗೆ 20% ಕ್ಯಾಲ್ಕುಲೇಟ್ ಮಾಡಿದ್ರೆ 3,300 ರೂಪೀಸ್ ಬರುತ್ತೆ. ಸೊ 16,500 ಮೈನಸ್ 3,300 ಇಸ್ 13,200 ರೂಪೀಸ್. ಸೊ ಇಷ್ಟು ವರ್ತ್ ಇರುವಂತಹ ಗೂಡ್ಸನ್ನು ನಾವು ವಾಪಸ್ ಕಳಿಸ್ತಾ ಇದ್ದೀವಿ. ಅದೇ 13,200 ನಾವಿಲ್ಲಿ ಬರಿತೀವಿ. ಕಳಿಸಿ ಆದಮೇಲೆ ನಾವು ಅಗೇನ್ ಲೆಡ್ಜರಲ್ಲಿ ಇದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ನೀಮಾ ಎಲೆಕ್ಟ್ರಾನಿಕ್ಸ್ debtor, date particular journal folio amount, date particular journal folio amount on credit side. To purchase returns August 4th 13,200. ಪರ್ಚೇಸ್ ರಿಟರ್ನ್ಸ್ ಅಕೌಂಟನ್ನು ನಾವು ಮೇಂಟೈನ್ ಮಾಡ್ತೀವಿ. August 4th ಬೈ ಸನ್ಡ್ರೀಸ್ ಆ್ಯಸ್ ಪರ್ ಪರ್ಚೇಸ್ ರಿಟರ್ನ್ಸ್ ಬುಕ್ 13,200 ರೂಪೀಸ್. ಫ್ರೆಂಡ್ಸ್,
ಇಲ್ಲಿ ಬರೀ ಒಂದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ ಬರೀ ಒಂದನ್ನೇ ನಾವು ಬರಿತಾ ಇದ್ದೀವಿ. ಇನ್ನೂ ತುಂಬ ರಿಟರ್ನ್ ಮಾಡಿದರೆ ಬೇರೆ ಬೇರೆ ಕಂಪನಿಗಳಿಗೆ ನಾವು ಅದೆಲ್ಲನೂ ಒಟ್ಟಿಗೆ ಲೆಕ್ಕ ಹಾಕಿ ಅದನ್ನು ನಾವು ಇಲ್ಲಿ ಪರ್ಚೇಸ್ ರಿಟರ್ನ್ ಅಕೌಂಟಲ್ಲಿ ಟೋಟಲ್ ಆಗಿ ಬರಿತೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಬರೀರಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.